ಇನ್ನು ಕಬ್ಬಾಳಮ್ಮ ದೇವಿಗೆ ಡಿಕೆಶಿ ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಇಷ್ಟ ದೇವತೆ ಕಬ್ಬಾಳಮ್ಮಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬ್ಯಾಲದ ಕಾಯಿ ಹೊಡೆದು ಅಭಿಮಾನಿಗಳಿಂದ ಪೂಜೆ ಆಗ್ತಾ ಇದೆ. ನಮ್ಮ ನಾಯಕನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆರಾಧನೆಗೆ ಮುಂದಾಗಿದ್ದಾರೆ ಅಭಿಮಾನಿಗಳು. ಕನಕಪುರದ ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳಮ್ಮ ದೇಗುಲ ಇದೆ. ಅಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆ. ಈ ಹಿಂದೆಯೂ ಕೂಡ ಇಂಥದ್ದೇ ಚರ್ಚೆಯಾದಂತಹ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದಂತಹ ಘಟನೆಗಳನ್ನ ನಾವು ನೋಡಿದ್ದೀವಿ. ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಒಲಿದು ಬಂದಿದೆ. ಇನ್ನೇನು ಆ ದಿನಾಂಕಕ್ಕೆ ತಕ್ಕಂತೆ ಅವರು ನೂತನ ಸಿಎಂ ಆಗಿ ಪದಗ್ರಹಣವನ್ನು ಕೂಡ ಪಡಿತಾರೆ. ಮುಂದಿನ 2 ವರ್ಷ ಸಿಎಂ ಆಗಿ ರಾಜ್ಯವನ್ನು ಆಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭ ಅಭಿಮಾನಿಗಳಲ್ಲಿ ಸಂತೋಷ ಮನೆ ಮಾಡಿದೆ, ಸಂಭ್ರಮ ಕಳೆಗಟ್ಟಿದೆ. ಹೀಗಾಗಿ ಈ ರೀತಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. 3 ವರ್ಷದ ಹರಕೆಯ ಫಲ, ಡಿಕೆ ಅಭಿಮಾನಿ ಗಡ್ಡಕ್ಕೆ ಮುಕ್ತಿ. ನೋಡಿ, ಡಿಕೆ ಸಿಎಂ ಆಗ್ಲಿ ಅಂತ ಹೇಳಿ ಹರಕೆಯನ್ನ ತೊಟ್ಟಿದ್ದ ಈ ಅಭಿಮಾನಿ ಚಿಕ್ಕಸಾದೇನಹಳ್ಳಿ ಈಶ್ವರಪ್ಪ ಎಂಬ ಅಭಿಮಾನಿಯ ಹರಕೆ ಇದು. ಬೆಂಗಳೂರು ದಕ್ಷಿಣ ಹಾರೋಹಳ್ಳಿಯ ಚಿಕ್ಕಸಾದೇನಹಳ್ಳಿ ಸಿಎಂ ಆಗೋವರೆಗೂ ಕೂಡ ಕೂದಲು ತೆಗ್ಸಲ್ಲ ಅಂತ ಹೇಳಿ ಹರಕೆ ಹೊತ್ತಿದ್ರಂತೆ ಇವರು. ಕಟ್ಟಿಂಗ್ ಶೇವಿಂಗ್ ಮಾಡಿಸಲ್ಲ ಅಂತ ಹೇಳಿ ಡಿಕೆ ಫ್ಯಾನ್ ಈ ರೀತಿ ಹರಕೆಯನ್ನ ಹೊತ್ತಿರೋದು. ಪ್ರಯಾಗ್ರಾಜ್ನಲ್ಲಿ ಡಿಕೆ ಭಾವಚಿತ್ರ ಹಿಡಿದು ಮುಳುಗೆದ್ದಿದ್ದ ಈ ಅಭಿಮಾನಿ ಸಿಎಂ ಆಗ್ಲಿ ಅಂತ ಆಗ ಹರಕೆ ಕೊಟ್ಕೊಂಡಿದ್ರು ಈಶ್ವರಪ್ಪ. ಮಂತ್ರಾಲಯಕ್ಕೂ ಕೂಡ ಹೋಗಿ ಮುಡಿ ಕೊಡಲಿದ್ದಾರೆ ಈಗ ಅಭಿಮಾನಿ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಅಭಿಮಾನಿ ಏನಿದ್ದಾರೆ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಇವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಕೂದಲನ್ನು ಮತ್ತು ಗಡ್ಡವನ್ನು ಕೂಡ ಕಳೆದ 3 ವರ್ಷಗಳಿಂದಲೂ ಕೂಡ ಬಿಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ನೋಡ್ಬೋದು, ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಚಿಕ್ಕಸಾದೇನಹಳ್ಳಿ ಅಂತ ಆ ಒಂದು ಗ್ರಾಮದ ಈಶ್ವರಪ್ಪ ಅಂತ ಡಿ ಕೆ ಶಿವಕುಮಾರ್ ಅವರ ಹಪ್ಪಟ ಅಭಿಮಾನಿ, ಅವರ ಒಬ್ಬರು ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತ ಕೂಡ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ನಿಮ್ಮ ಹರಕೆ? ಯಾಕೆ ಕೂದಲಾಗಲಿ ಗಡ್ಡನಾಗಿ ಬಿಟ್ಟಿರುವಂಥದ್ದು? ನಾನು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಕೆ ಭಾರಿ ದಿನಗಳಿಂದ ಆಸೆ ಇತ್ತು ಅವ್ರಿಗೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ. ಮತ್ತು ಸಾಕ್ಷಿ ಗುಡ್ಡೆ ಅಂತ ಹೇಳ್ತಾರೆ, ಮಾತಿದ್ದಾರೆ. ಆ ಸಾಕ್ಷಿ ಗುಡ್ಡೆನ ಉಳಿಸೋ ಥರ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಆ ಆಸೆಗೋಸ್ಕರ ನಾನು ಅವರು ಮುಖ್ಯಮಂತ್ರಿ ಆದರೆ ಏನಾದರೂ ಕರ್ನಾಟಕದಲ್ಲಿ ಬದಲಾವಣೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ನಾವು ಈ ಅರ್ಕೆ ಹೊತ್ಕೊಂಡಿದ್ದೀನಿ. ಈ ಕೂದಲನ್ನ ಮತ್ತು ಗಡ್ಡವನ್ನು ಎಷ್ಟು ದಿನಗಳಿಂದ ಬಿಟ್ಟಿರೋದು ಅಂತ? ನಾನು ಸುಮಾರು 3 ವರ್ಷಗಳಿಂದ ಬಿಟ್ಟಿರ್ತೀನಿ. 3 ವರ್ಷದಿಂದ ಬಿಟ್ಟಿದ್ದೀನಿ. ಮತ್ತು ಪ್ರಯಾಗ್ರಾಜ್ ಹೋಗಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗುವಂಥ ಅರ್ಕೆ ಮಾಡಿಕೊಂಡು ನೀರೇ ಮುಳುಗಿ ಬಂದಿದ್ದೀನಿ, ಅಲ್ಲಿಂದ ಅರ್ಕೆ ಮಾಡ್ಕೊಂಡು ಅಂತ. ಈಗ ಸಾಕಷ್ಟು ಗೊಂದಲಗಳಿತ್ತು, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೋ ಅಥವಾ ಆಗಲ್ವೋ ಅನ್ನೋಂಥದ್ದಿತ್ತು. ಈಗ ಫೈನಲ್ ಆಯಿತು, ಇನ್ನೇನು ಸಿಎಂ ಆಗಿ ಪಾದಗ್ರಹಣ ಮಾಡ್ತಾರೆ. ಒಂದು ವೇಳೆ ಆ ಒಂದು ಅವಕಾಶ ಸಿಕ್ಕಿಲ್ಲ ಅಂದಿದ್ರೆ ಹೇಗೆ ಬಿಡ್ತಿದ್ರ ಲೈಫ್ ಲಾಂಗ್ ಅಥವಾ ಹೇಗೆ? ಇಲ್ಲ, ನಾನು ಮುಖ್ಯಮಂತ್ರಿ ಆಗೋ ತನಕ ಬಿಡಬೇಕು ಅಂತಲೇ ಇದ್ದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗ ಹೋಗಿ ಮಾಡಿಸ್ಕೊಡೋಣ, ನನಗೆ ಆಸೆ ಇರಲಿಲ್ಲ. ಮುಖ್ಯಮಂತ್ರಿ ಆಗಲೇಬೇಕು, ಹಾಗೆ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೊಂದು. ಅವರು ಮಾಡ್ತಾ ದೇವರುಗಳು ಕಾರ್ಯಗಳು ಮತ್ತು ಎಲ್ಲ ಜನಬೆಂಬಲ. ಅವರು ಕರ್ನಾಟಕದಲ್ಲಿ 36 ಸೀಟ್ ಬೇಕು, ಡಿ ಕೆ ಶಿವಕುಮಾರ್ ಬಂದಿದ್ದಕ್ಕೆ 36 ಸೀಟು, 136 ಸೀಟ್ ಬಂದಿದ್ದಿಲ್ಲ ಅಂತ ಬರ್ತಾರಲ್ಲ. ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಅಂದರೆ ಈಗ ಬೆಂಗಳೂರು ಮತ್ತು ಮೈಸೂರು, ಮಂಡ್ಯ ಈ ಭಾಗದೆಲ್ಲನೂ ಓಟ್ ಹಾಕಿದ ಜನ ಅದೇ ಉದ್ದೇಶಕ್ಕೋಸ್ಕರ. ಆ ಉದ್ದೇಶ ಇವತ್ತು ಅವ್ರಿಗೆ ಆಸೆ ತಿರ್ತದೆ. ಅವರ ತಮ್ಮರಿಗೆ ಡಿ ಕೆ ಸುರೇಶನಿಗೆ ಇದ್ದ ಆಸೆ, ನಮ್ಮಣ್ಣ ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು, ನಮ್ಮಣ್ಣ ಒಂದು ಸತಿ ಮುಖ್ಯಮಂತ್ರಿ ಆಗಬೇಕು, ನಮಗೆ ಇನ್ನೇನು ಆಸೆ ಇಲ್ಲ ಅಂತ ಅವಾಗ ಪದೇ ಹೇಳ್ತಾಯಿದ್ರು. ಆ ಆಸೆ ಇವತ್ತು ಈಡೇರ್ತಾ ಇದೆ ಅವರಿಗೆ. ಯಾವಾಗಲಿಂದ ನಿಮ್ಗೆ ಡಿ ಕೆ ಶಿವಕುಮಾರ್ ಪರಿಚಯ? ಯಾವಾಗಲಿಂದ ಅವ್ರ ಅಭಿಮಾನಿ ನೀವು ಅಂತ? ನಾನು ಸುಮಾರು ಒಂದು 25 ವರ್ಷದಿಂದ ನನಗೆ ಅವ್ರ ಅಭಿಮಾನಿ ಅನ್ನೋ. ನನಗೆ ಅವರು ನನ್ನ ಇಲ್ಲ ಬಂದ ಎಲೆಕ್ಷನ್ಗೆ ಅವರೇ ನನ್ನ ಮೂಲ ಕಾರಣ. ನನಗೆ ಅವರೇ ಗುರುಗಳು. ನಮಗೆ ಮತ್ತು ಡಿ ಕೆ ಸುರೇಶನ ನಮ್ಮ ಗುರುಗಳು. ಅವರ ಮಾರ್ಗದರ್ಶನ ನಾನು ಜನ ಸಂಘಟನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಗೆದ್ದಿದ್ದೇ ಒಂದು ವಿಚಿತ್ರ. ನಾನು ಬಡತನದಿಂದ ಬಂದಿರೋದು, ನನಗೆ ಯಾರೂ ಬೆಂಬಲ ಇಲ್ಲ, ಏನಿಲ್ಲ. ಜನಗಳು ಸೇವೆ ಮಾಡಿದೆ. ಅವಾಗ ಜಿಲ್ಲಾ ಪಂಚಾಯತಿಯಲ್ಲಿ 3618 ಲೀಡರ್ ಗೆಲ್ಸರು ಜನ ಅಂತ ದುಡ್ಡಿರಲಿಲ್ಲ, ಬರೀ ಕಾಲು ಕೈ ಮುಗಿದು ಓಟ್ ಹಾಕೊಂಡು ಗೆಲ್ಸಿದ್ದೆ. ಈಗ ಯಾವಾಗ ಮುಡಿ ಕೊಡುವಂಥದ್ದು? ನಾನೀಗ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಹೋಗಿ ಒಂದು ಹಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಹೋಗಿ ಮಂತ್ರಾಲಯಕ್ಕೆ ಮುಡಿ ಕೊಟ್ಟು ಬರ್ತೀನಿ. ಇದಿಷ್ಟು ಕೂಡ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಮಾತು. ನಾನು ಮಂತ್ರಾಲಯಕ್ಕೆ ಒಂದು ಹರಕೆ ಹೊತ್ಕೊಂಡಿದ್ದೆ, ಅವರು ಸಿಎಂ ಆಗೋವರೆಗೂ ಕೂಡ ನಾನು ಮುಡಿ ಕೊಡೋದಿಲ್ಲ, ಅವ್ರು ಸಿಎಂ ಆಗ್ತಾರೆ ಅನ್ನೋಂಥ ನಂಬಿಕೆ ಇದೆ. ಸಿಎಂ ಆಗಿದ್ದ ಮಾರನೇ ಕ್ಷಣವೇ ನಾನು ಮಂತ್ರಾಲಯಕ್ಕೆ ಹೋಗಿ ನನ್ನ ಮುಡಿಯನ್ನು ಕೂಡ ಕೊಡ್ತೀನಿ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.